ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಸದ ಲಾರಿ ತಡೆದಿದ್ದ ಬೆಳ್ಳಹಳ್ಳಿ ಗ್ರಾಮಸ್ಥರ ಮನವೊಲಿಸುವಲ್ಲಿ ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಸಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಸದ ಲಾರಿಗಳು ಎಂದಿನಂತೆ ಈಗ ತಮ್ಮ ಕಾರ್ಯಾಚರಣೆಯನ್ನ ಪುನರ್ ಆರಂಭಿಸಿವೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿಯ ನಾಯಕರು ಡಿಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಸದ ವಿಲೇವಾರಿಗೆ ಲಾರಿಗಳನ್ನು ತಡೆದಿದ್ದ ಗ್ರಾಮಸ್ಥರ ಜೊತೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಲಾಗಿದೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಕೆಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಗ್ರಾಮಸ್ಥರು ಡಿಮ್ಯಾಂಡ್ ಮಾಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ತೀರ್ಮಾನ ಕೈಗೊಳ್ಳಲಿದೆ. ಈ ಹಿನ್ನೆಲೆ ಕಳೆದ ರಾತ್ರಿಯೇ ಸಮಸ್ಯೆ ಬಗೆಹರಿದಿದ್ದು ಕಸದ ಲಾರಿಗಳು ಎಂದಿನಂತೆ ಕಾರ್ಯಾಚರಣೆ ಆರಂಭಿಸಿವೆ ಎಂದು ಮಹೇಶ್ವರ್ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ಏನು ಭರವಸೆ ಕೊಟ್ಟಿದೆ ಸರ್ಕಾರ? ಡೆವಲಪ್ಮೆಂಟ್ ವರ್ಕ್ ಸ್ವಲ್ಪ ಮಾಡಬೇಕು ಅಂತ ಹೇಳಿ ಒಪ್ಕೊಂಡಿದ್ದೀರಿ. ಅದೇ ಸರ್, ಏನು 90 ಕೋಟಿ ಏನೋ ಕೊಡ್ತೀವಿ ಅಂತೇನೋ ಒಪ್ಪಿದೆ ಅಂತೇನೋ ಮಾಹಿತಿ ಸರ್. ಅದು ಗೊತ್ತಿಲ್ಲ, ಅದು ಚೆಕ್ ಮಾಡಿ ನೀವು ಸಿಇಒ ಹತ್ರ ಕೇಳಿ, ಅವ್ರು ಹೇಳ್ತಾರೆ. ಸರ್, ಇದು ಲಾರಿಗಳೆಲ್ಲ ಹೋಗ್ತಾ ಇದೆಯಾ ಸರ್ ಈಗ? ಹೌದು, ಲಾರಿಗಳು ಎಷ್ಟೊತ್ತಿಗೆ ಸಾಲ್ವ್ ಆಯ್ತು ಸರ್? ಇದು ಪ್ರಾಬ್ಲಮ್ ಎಷ್ಟೊತ್ತಿಗೆ ಸಾಲ್ವ್ ಆಯ್ತು ಸರ್? ಇದು ನಿನ್ನೆ ಸಾಲ್ವ್ ಆಗಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ವಿಲೇಜ್ ಫಂಡ್ ಗ್ರಾಮ ಅಭಿವೃದ್ಧಿ ನಿಧಿ ಕೊಡದ ಜಿಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ತಿರುಗಿ ಬಿದ್ದಿದ್ರು. ಕಸ ಡಂಪ್ ಮಾಡಲು ಬಿಡದೆ ಪ್ರತಿರೋಧ ಒಡ್ಡಿದ್ರು. ಮಿಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವ ಕಸ ಸಂಸ್ಕರಣಾ ಘಟಕದ ಒಳಗೆ ಹೋಗಲು ಆಗದೆ ಕಸದ ಲಾರಿಗಳು ಸಾಲುಗಟ್ಟಿ ನಿಂತಿದ್ವು. ಕಳೆದ 2 ವರ್ಷಗಳಿಂದ ವಿಲೇಜ್ ಫಂಡ್ ನೀಡದೆ ಜಿಬಿಎ ಸತಾಯಿಸ್ತಾ ಇರುವ ಆರೋಪ ಮಾಡಿದ್ದ ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಸೂಚನೆ ಮೇರೆಗೆ ಬಂದ್ ಎಂಬ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಿತ್ತು. ಡಂಪಿಂಗ್ ಯಾರ್ಡ್ ಕಾರ್ಯಾಚರಣೆ ಹಿನ್ನೆಲೆ ಆಗುವ ರಸ್ತೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ನಿವಾರಿಸಿಕೊಳ್ಳಲು ಒಪ್ಪಂದದ ಪ್ರಕಾರ ವಿಲೇಜ್ ಫಂಡ್ ನೀಡದೆ ಕಸವನ್ನ ಡಂಪ್ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗಳ ಮನವೊಲಿಕೆ ಸಫಲವಾಗಿದ್ರೆ ವಿಲೇಜ್ ಫಂಡ್ ಬಿಡುಗಡೆ ಸರ್ಕಾರದ ಹಂತದಲ್ಲಿ 90 ಕೋಟಿ ನೀಡಲು ನಿರ್ಧರಿಸಿ ಆದೇಶಿಸಲಾಗಿದೆ. ಈ ಹಿನ್ನೆಲೆ ಕಸದ ಲಾರಿಗಳ ಕಾರ್ಯಾಚರಣೆ ಎಂದಿನಂತೆ ಆರಂಭವಾಗಿದೆ. ಇನ್ನು ಕಸದ ಸಮಸ್ಯೆ ಕಗ್ಗಂಟು ಮಾಡುತ್ತಿರುವ ಬಿಜೆಪಿ ನಾಯಕರ ಮನೆ ಮುಂದೆ ಕಸ ಸುರಿಯುವ ಎಚ್ಚರಿಕೆ ನೀಡಿದ್ದ ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಜನ ಗಲಾಟೆ ಮಾಡ್ತಾ ಇರೋದು ಬಿಜೆಪಿ ಶಾಸಕರಲ್ಲ, ಹಳ್ಳಿಗೆ ಸರ್ಕಾರ ಸವಲತ್ತು ಕೊಡ್ತಾ ಇಲ್ಲ. ಬಿಜೆಪಿ ಇದ್ದಾಗ ಅಭಿವೃದ್ಧಿಗೆ ಆ ಹಳ್ಳಿಗೆ ಹಣ ಬಿಡುಗಡೆ ಮಾಡಿತ್ತು. ನಮ್ಮ ಮನೆ ಮುಂದೆ ಕಸ ಹಾಕಿ ಜನರ ಪರವಾಗಿ ಸಹಿಸಿಕೊಳ್ತೀವಿ ಅಂತ ಡಿಕೆಶಿಗೆ ಟಾಂಗ್ ನೀಡಿದ್ದಾರೆ. ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. 106 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ, ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಇಂಥ ಒಂದು ನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿಕೊಂಡು ಇವತ್ತು ನಗರವನ್ನು ನಿರ್ವಹಣೆಯನ್ನು ಮಾಡೋದರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗ್ತಿದೆ. ಒಂದು ಸಣ್ಣ ಪ್ರತಿನಿತ್ಯ ನೋಡುವಂಥ ನಮ್ಮ ಕಸ ವಿಲೇವಾರಿಯಲ್ಲಾಗಲಿ. ಇದೇ ವೇಳೆ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕ ಧೀರಜ್ ಮುನಿರಾಜು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ತಾಲೂಕಿಗೆ ಮಾತ್ರ ಹಾಕಿಸಿಕೊಳ್ಳೋದಕ್ಕೆ ನನಗೆ ಯಾವ ಕರ್ಮ, ಟೆರ್ರಾ ಫಾರ್ಮಾ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಶಾಸಕನಾಗಿರೋವರೆಗೂ ಬಿಡಲ್ಲ ಎಂದು. ತಾಲೂಕಿನ ಜನತೆಯ ಪರವಾಗಿ ನಾನು ಕೇಳ್ತಾರ ಕಸ ಇಲ್ಲಿ ಹಾಕೋದ್ ಬೇಡ, ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಟೆಕ್ನಿಕಲಿ ಏನ್ ಎಲ್ಲ ಹೇಳ್ತೀವಿ. ವಿತ್ ಆಲ್ ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡ್ತೀವಿ. IAS ಗೆ ಇವಾಗ ಲೆಟರ್ ಕೊಟ್ಟಿದ್ದೀವಿ. IAS ಇಂದ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಕೊಡೋರು ಎಲ್ಲ ಶಾಮೀಲಾಗಿ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ಕೊಡ್ತೀವಿ. ವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಾನ್ಯ DK ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೋಬಿಡಿ, ತಾಲೂಕಿಗೆ ಉದ್ಧಾರ ಆಯ್ತು.
ನಮ್ ತಾಲೂಕು ಬೇಡ, ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ಒಟ್ಟಾರೆ ಕಸದ ವಿಲೇವಾರಿ ಸಮಸ್ಯೆ ಒಂದು ಹಂತದಲ್ಲಿ ಬಗೆಹರಿದಿದ್ದು ರಾಜಕೀಯ ಸ್ವರೂಪ ಪಡೆದ ಹಿನ್ನೆಲೆ ಮತ್ತೊಮ್ಮೆ ಸಮಸ್ಯೆ ಉದ್ಭವಿಸುವ ಅಪಾಯವಿದ್ದು ಸರ್ಕಾರ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಅಗತ್ಯತೆ ಇದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.